ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಸಿಂಘೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ದಲಿತ ಸಂಘರ್ಷ ಸಮಿತಿಯ ನಾಗವಾರ ಬಣದ ಜಿಲ್ಲಾಧ್ಯಕ್ಷರಾದ ಮುತ್ತಣ್ಣ ಮೈತ್ರಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪರಸು ಕೋಲೂರು, ರವಿಕುಮಾರ್ ಸಿಂಘೆ, ದಿಲೀಪ್ ದಾಶಾಳ್, ಅರುಣ್ ಲಗಳಿ, ರಮೇಶ್ ಪೂಜಾರಿ, ಬಸು ಕೋಲೂರು, ವಿಠಲ್ ಮಾದರ್, ನಾಗು ಹೆಗಡೆ, ಮಲ್ಲಪ್ಪ ಗಡಿಕಾರ್, ಕುಮಾರ್ ಮಾಂಗ್, ಆನಂದ್ ಕಾಂಬ್ಳೆ, ಸತೀಶ್ ಭಜಂತ್ರಿ, ಸಚಿನ್ ತೇಲಿ, ರಾಜೀವ್ ಮೈತ್ರಿ, ಕಿರಣ್ ಗಂಗೋಳ್ ಹಾಗೂ ಹಲವಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿ ರವಿಕುಮಾರ್ ಸಿಂಘೆ, ಭಾರತ ರತ್ನ 26 ಚಾನೆಲ್ ಸಂಪಾದಕರು, ಜಮಖಂಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964266674, ಜಮಖಂಡಿ. ನಿಮ್ಮ ಕೊಡುಗೆ ಇರ್ತದೆ. ಈಗ ಹೋರಾಟ ನಿಮ್ಮ ನಿರಂತರವಾಗಿ ಮಾಡ್ತಿರೋ ಏನು, ಈಗ ಹುಡುಗರ ಮೇಲೆ ಜವಾಬ್ದಾರಿ ಕೊಡ್ತಿರೋ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ನಮ್ದು ತಾಲೂಕಾ ಸಮಿತಿ ಇದೆ, ವಿದ್ಯಾರ್ಥಿ ಒಕ್ಕೂಟದ ಪದಾಧಿಕಾರಿಗಳಿದ್ದಾರೆ. ಎಲ್ಲ ಸಂಘಟನೆಗಳು ನಮ್ಮ ಜೊತೆ ಅವಿನಾಭಾವ ಸಂಬಂಧವಿದೆ. ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂದ್ರೆ ನಮ್ಮದಷ್ಟೇ, ನಾವು ಸಂಘಟನೆಯಿಂದ ನಾವು ಎಲ್ಲ ಸಂಘಟನೆಗಳ ವಿಶ್ವಾಸ ತೆಗೆದುಕೊಂಡ, ಯಾಕಂದ್ರೆ ಒಂದೇ ಸಂಘಟನೆಯಿಂದ ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲ ಸಂಘಟನೆಗಳು ಸೇರಿದ್ರೆ ಅದಕ್ಕೊಂದು ದೊಡ್ಡ ಶಕ್ತಿ ಇರ್ತೈತಿ. ಅದಕ್ಕೆ ಜಮಖಂಡಿ ತಾಲೂಕಲ್ಲಿ ವಿಶೇಷವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ದೊಡ್ಡ ಶಕ್ತಿಯಾಗಲು ಹಲವಾರು ಹೋರಾಟಗಾರರಿದ್ದಾರೆ. ಇದಕ್ಕೆ ಎಲ್ಲರೂ ಸೇರಿಕೊಂಡ ಅವರಿಗೆ ಈಗ ವಿದ್ಯಾರ್ಥಿ ಒಕ್ಕೂಟವನ್ನು ಪ್ರಾರಂಭ ಮಾಡಿದ್ದೀವಿ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಹೋರಾಟದ ಶಕ್ತಿಯನ್ನು ತುಂಬಿ ಅವರ ಜೊತೆ ನಾವು ಇರ್ತೀವಿ. ಅವರ ಜೊತೆಯಾಗಿ ಇದ್ದು ಈ ಹೋರಾಟಕ್ಕೆ ಅವರಿಗೂ ಕೂಡ ಅವರ ಹೆಗಲಿಗೆ ಕೊಟ್ಟು ಹೋರಾಟ ಮಾಡ್ತೇವೆ. ಸೊ ಇವತ್ತು ಖ್ಯಾತ ಜನಪದ ಕಲಾವಿದರು ಪರಸು ಕೋಲೂರು ಅವರು ನಮ್ಮ ಜೊತೆಗಿದ್ದಾರೆ. ಈಗ ನಾಯಕರ ಬಗ್ಗೆ ಇವತ್ತು ವಿಶೇಷವಾಗಿ ಒಂದು ಹುಟ್ಟುಹಬ್ಬವನ್ನು ಮಾಡಿದ್ರಿ. ಅವರ ಒಡನಾಡಿಯಾಗಿ ನೀವು ಅತಿ ಪ್ರೀತಿ, ವಿಶ್ವಾಸ, ವಾತ್ಸಲ್ಯದಿಂದ ಅವರ ಅಭಿಮಾನಿಯಾಗಿ ಈ ಹುಟ್ಟುಹಬ್ಬವನ್ನು ಮಾಡಿದ್ರಿ. ಈಗ ಮುಂದೆ ಅವರ ವ್ಯಕ್ತಿತ್ವದ ಬಗ್ಗೆ ಒಂದೆರಡು ಮಾತು ಮಾತಾಡಲಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು ಹಾಗೂ ದಲಿತ ಸಮುದಾಯದ ಹಿರಿಯರಾದಂಥ ನಮ್ಮ ಹಿರಿಯರಾದಂಥ ಶ್ರೀ ಮುತ್ತಣ್ಣ ಮೇತ್ರಿ ಅವರ ಹುಟ್ಟುಹಬ್ಬ ನಿನ್ನೆ ಇತ್ತು. ನಮಗೆ ಅನಿವಾರ್ಯ ಕಾರಣಕ್ಕಾಗಿ ಬರಲಿಕ್ಕೆ ಆಗಿರ್ಲಿಕ್ಕಿಲ್ಲ. ಆದ ಕಾರಣ ಇವತ್ತು ನಮ್ಮ ಈ ಒಂದು ಕಲಾವಿದನ ಕರೆಗೆ, ನಮ್ಮ ಎಲ್ಲ ಕಾರ್ಯಕರ್ತರ ಕರೆಗೆ ಹೋಗ್ಕೊಟ್ಟು ಈ ಒಂದು ಸುಂದರ ಸಮಾರಂಭದಲ್ಲಿ ಪಾಲ್ಗೊಂಡಂಥ ನಮ್ಮ ಮುತ್ತಣ್ಣ ಮೇತ್ರಿ ಅವರಿಗೆ ನಾವು ಇಲ್ಲಿ ಆಗಮಿಸಿದ ಎಲ್ಲ ಕಾರ್ಯಕರ್ತರು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅವರು ಮಾಡುವಂತ ಯಾವುದೇ ಹೋರಾಟಗಳಿರಲಿ, ನಾವು ಕೂಡ ಬೆನ್ನೆಲುಬಾಗಿ ನಿಂತು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.